Hello everyone, welcome back to the discussion on last session for first unit joint stock companies for BCom first semester. Dear students, during this session I am going to discuss about doctrine of ultravirus, doctrine of constructive notice, doctrine of indoor management, underwriting of securities, underwriting commission, and listing of securities. These are the very important terms which are to be oftenly used in the company law and administration. That too, in case of formation of a company, these terms becomes very important. Then, what is this doctrine of ultravirus mean for? ಕನ್ನಡದಲ್ಲಿ ಇದಕ್ಕೆ ನಾವು ಅಧಿಕಾರವನ್ನು ಮೀರಿದ ಸಿದ್ಧಾಂತ ಎಂದು ಕರೆಯುತ್ತಾರೆ. The words ultra and virus derive from Latin, where ultra means beyond and virus means powers. Ultravirus means beyond the powers. A company which owes its incorporation to statutory authority cannot effectively do anything beyond the powers expressly or impliedly conferred upon it by the statute or memorandum of association. ಕಂಪನಿಯನ್ನು ಫಾರ್ಮೇಷನ್ ಮಾಡಬೇಕಾದ ಸಂದರ್ಭದಲ್ಲಿ ಅತ್ಯಂತ ಮಹತ್ವದಾಗಿರುವಂತಹ ಒಂದು ಡಾಕ್ಯುಮೆಂಟ್ ಅನ್ನು ನಾವು ತಯಾರು ಮಾಡಿರ್ತೀವಿ. ಅದಕ್ಕೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ, ಅಥವಾ ಕಂಪನಿಯ ಸಂವಿಧಾನ ಅಂತೇಳಿ ಕೂಡ ಅದನ್ನು ನಾವು ಕರಿಬಹುದು. ಸೊ ಅದರಲ್ಲಿ ಬಹಳಷ್ಟು ಪ್ರಮುಖವಾಗಿ ನಾವು ಮಹತ್ವದ 6 ಕ್ಲಾಸ್ಗಳನ್ನ ಹೊಂದಿದ್ದೀವಿ. ಆ 6 ಕಲಂಗಳಲ್ಲಿ ಇರುವಂತಹ ವಸ್ತು ವಿಷಯವನ್ನ ಮೀರಿ ನಾವು ಯಾವುದೇ ರೀತಿಯಾಗಿರುವಂತಹ ಹಕ್ಕನ್ನು ಅಧಿಕಾರವನ್ನು ಚಲಾಯಿಸುವ ಹಾಗಿಲ್ಲ. ಅದನ್ನೇ ನಾವು ಇಲ್ಲಿ ಡಾಕ್ಟ್ರಿನ್ ಆಫ್ ಅಲ್ಟ್ರಾವೈರಸ್ ಅಂತ ಕರಿತೀವಿ. A company was required by the legislation to include a statement of its objects in the memorandum of association, and from that company did not have legal capacity to act outside its object. ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ದೊಳಗೆ ನಾವು ಏನು ಅಬ್ಜೆಕ್ಟ್ ಕ್ಲಾಸ್ ಅನ್ನೋದು ಹೊಂದಿದ್ದೀವಿ, ಅಂದರೆ ಕಂಪನಿಯ ಮುಖ್ಯ ಉದ್ದೇಶಗಳು ಮತ್ತು ಸಹ ಉದ್ದೇಶಗಳು ಅಂತ ಏನಲ್ಲಿ ನಾವು ನಮೂದಿಸಿರ್ತೀವಿ, ಅದನ್ನು ಹೊರತುಪಡಿಸಿ ಅಥವಾ ಅದನ್ನು ಮೀರಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಚಟುವಟಿಕೆಗಳನ್ನ ಮಾಡತಕ್ಕದಂತಲ್ಲ. The object clause of memorandum of association of a company contains object for which the company is formed. ಆಕ್ಚುಲಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಇರುವಂತಹ ಅಬ್ಜೆಕ್ಟ್ ಕ್ಲಾಸ್ ಏನು ಹೇಳ್ತದೆ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಕಂಪನಿಯನ್ನ ನಾವು ರಚನೆ ಮಾಡಿದೀವಿ ಅನ್ನೋದನ್ನು ಹೇಳ್ತದೆ. An act of the company must not be beyond the object clause, otherwise it will be ultravirus. ಆಕ್ಚುಲಿ ಏನಾಗ್ತದೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ದಲ್ಲಿ ನಾವು ಏನು ಉದ್ದೇಶಗಳನ್ನ ಹೇಳಿದೀವಿ ಅದನ್ನ ಮೀರಿ ಯಾವುದಾದ್ರೂ ಚಟುವಟಿಕೆಗಳನ್ನ ಮಾಡಿದರೆ ಅದನ್ನ ನಾವಿಲ್ಲಿ ಅಲ್ಟ್ರಾವೈರಸ್ ಅಂತ ಕರಿತೀವಿ, ಅಂದ್ರೆ ಅಧಿಕಾರವನ್ನು ಮೀರಿದ್ದು ಅಂತ ಕರಿತೀವಿ. Therefore it will be void and cannot be ratified even if all the members wish to ratify it. This is called the doctrine of ultravirus. ಸೊ ಹಾಗೇನಾದ್ರೂ ನಾವು ಒಂದು ವೇಳೆ ಅಧಿಕಾರವನ್ನು ಮೀರಿ ಯಾವುದಾದ್ರೂ ಚಟುವಟಿಕೆಗಳನ್ನ ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ಕಾನೂನು ವಿರುದ್ಧವಾಗಿರ್ತದೆ ಮತ್ತು ಅದನ್ನ ಎಲ್ಲ ಮೆಂಬರ್ಸ್ಗಳು ಕೂಡಿ ಅದನ್ನ ರಾಟಿಫೈ ಮಾಡಿದ್ರು ಕೂಡ ರಾಟಿಫೈ ಆಗೋದಿಲ್ಲ ಅಂತ ಹೇಳ್ಬೋದು. Then another important term here is doctrine of constructive notice or knowledge ಅಂತ ಕರೀತಾರೆ. What is this? Constructive notice ಅಂದ್ರೆ ಏನು? ಇದನ್ನು ರಚನಾತ್ಮಕ ಸೂಚನೆ ಸಿದ್ಧಾಂತ ಅಂತ ಕರಿತೀವಿ. ಹಾಗಾದ್ರೆ ಇದರಲ್ಲಿ ಏನು ಒಳಗೊಂಡಿರ್ತದೆ ಅನ್ನೋದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. Every outsider dealing with a company is deemed to have notice of the contents of the memorandum and the articles of association. These documents on registration with the registrar assume the character of public documents. This is known as constructive notice of memorandum and articles. ಯಾವುದೇ ಒಂದು ಕಂಪನಿಯು ಇನ್ಕಾರ್ಪೊರೇಷನ್ ಆಗಬೇಕಾದ್ರೆ, ಅಂದರೆ ಕಂಪನಿಯ ರಿಜಿಸ್ಟ್ರಾರ್ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಕಡ್ಡಾಯವಾಗಿ 2 ಮಹತ್ವದಾಗಿರುವಂತಹ ದಾಖಲೆಗಳನ್ನ ನಾವು ನೀಡಿರ್ತೀವಿ. ಅವುಗಳಲ್ಲಿ ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಮತ್ತೊಂದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಒಂದು ವೇಳೆ ಆ ಕಂಪನಿ ರಿಜಿಸ್ಟ್ರೇಷನ್ ಆಯಿತು ಅಂತಂದ್ರೆ ಈ ಕಂಪನಿಯ 2 ದಾಖಲೆಗಳು ಅಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇವೆರಡೂ ಕೂಡ ಪಬ್ಲಿಕ್ ಡಾಕ್ಯುಮೆಂಟ್ಗಳಾಗ್ತವೆ.
ಹಾಗಿದ್ದಾಗ ಯಾರು ಬೇಕಾದವರು ನಮ್ಮ ಕಂಪನಿ ಜೊತೆ ವ್ಯವಹಾರ ಮಾಡ್ಬೇಕು ಅನ್ಕೊಂಡ್ರೆ ಮೊದಲು ಆ ಮೆಮೊರಂಡಮ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ದಲ್ಲಿರುವಂತಹ ಎಲ್ಲ ವಸ್ತು ವಿಷಯಗಳನ್ನ ತಿಳಿದುಕೊಂಡು ಅದರಲ್ಲಿರ್ತಕ್ಕಂಥ ಎಲ್ಲ ನಿಯಮಾವಳಿಗಳನ್ನ ಅರ್ಥ ಮಾಡಿಕೊಂಡು ನಂತರ ನಮ್ಮ ಜೊತೆ ವ್ಯವಹಾರ ಮಾಡಬೇಕಾಗ್ತದೆ. ರೈಟ್. ಸೊ ಅದನ್ನು ನಾವಿಲ್ಲಿ ಕನ್ಸ್ಟ್ರಕ್ಟಿವ್ ನೋಟಿಸ್ ಅಂತ ಕರೀಬಹುದು. The memorandum and the articles are open and accessible to all. It is a duty of every person dealing with a company to inspect these documents and see that it is within the powers of the company to enter into the proposed contract. So that we can say that both the documents are open and accessible to all. ಎಲ್ಲರಿಗೂ ಓಪನ್ ಆಗಿರ್ತವೆ, ಎಲ್ಲರೂ ಅದನ್ನು ತಿಳ್ಕೊಳ್ಬೋದು, ನೋಡ್ಬೋದು, ಓದ್ಬೋದು, ಇನ್ಸ್ಪೆಕ್ಟ್ ಮಾಡ್ಬೋದು. ಕಂಪನಿಲಿ ಏನು ನಡೀತದೆ, ಯಾವ ಥರ ಉದ್ದೇಶಗಳು ಇಟ್ಕೊಂಡಿದ್ದಾರೆ, ಯಾವ ರೀತಿಯಾಗಿರ್ತಕ್ಕಂತಹ ನಿಯಮಾವಳಿಗಳಿವೆ, ಎಲ್ಲವನ್ನೂ ತಿಳ್ಕೊಳ್ಬೋದು. Presumption that any outsider dealing with the company has read and understood the documents. ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಆ ಕಂಪನಿಯ ಎರಡೂ ಈ ದಾಖಲೆಗಳನ್ನು ನೋಡಿದ್ರು ಅಥವಾ ನೋಡಲಿಲ್ಲ ಆದರೂ ಕೂಡ ಅವರು ಅದನ್ನು ನೋಡಿದ್ದಾರೆ ಅಂಥೇಳಿನೇ ತಿಳ್ಕೊಳ್ಬೇಕಾಗಿರ್ತದೆ. ಅವ್ರು ನೋಡಿಕೊಂಡೇ ಅದನ್ನು ತಿಳ್ಕೊಂಡೇ ನಮ್ಮ ಜೊತೆ, ನಮ್ಮ ಕಂಪನಿ ಜೊತೆ ವ್ಯವಹರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕಾಗಿರ್ತದೆ. ಇಟ್ಸ್ ಇಂಪ್ಲೈಡ್. ಇಟ್ ಈಸ್ ಅ ನೆಗೆಟಿವ್ ಡಾಕ್ಟ್ರಿನ್ ಆಕ್ಟಿಂಗ್ ಓನ್ಲಿ ಅಗೇನ್ಸ್ಟ್ ದ ಔಟ್ಸೈಡರ್ಸ್ ಆ್ಯಂಡ್ ನಾಟ್ ದ ಕಂಪನಿ. ಈ ಡಾಕ್ಯುಮೆಂಟ್ ಹೆಂಗಿದೆಪ್ಪ, ಸೊ ಈ ಡಾಕ್ಟ್ರಿನ್ ಹೆಂಗಿದೆ ಅಂತಂದರೆ ಇದೊಂಥರ ನೆಗೆಟಿವ್ ಡಾಕ್ಟ್ರಿನ್ ಇದ್ದ ಹಾಗೆ. ಕಂಪನಿಯ ಪರವಾಗಿ ಇರುವಂತಹ ಒಂದು ದಾಖಲೆ ಸಿದ್ಧಾಂತ ಇದಾಗಿರ್ತದೆ ವಿನಃ ಔಟ್ಸೈಡರ್ ಪರವಾಗಿರುವಂಥದ್ದಲ್ಲ, ಔಟ್ಸೈಡರ್ಗೆ ವಿರೋಧವಾಗಿರುವಂಥದ್ದು. ಯಾವುದೇ ಒಬ್ಬ ಔಟ್ಸೈಡರ್ ನಮ್ಮ ಜೊತೆ ವ್ಯವಹರಿಸಬೇಕಾದ್ರೆ, ನಮ್ಮ ಕಂಪನಿ ಜೊತೆ ವ್ಯವಹರಿಸಬೇಕಾಗಿತ್ತು ಅಂದರೆ ಇಲ್ಲಿ ಅಂತಹ ಒಬ್ಬ ವ್ಯಕ್ತಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳು ಹಾನಿಕಾರಕ ಆಗಿರುವಂಥವು ಇದ್ದು ಅಂತಂದರೆ ಆವಾಗ ಈ ಡಾಕ್ಟ್ರಿನ್ ಪ್ರಕಾರ ಅವರನ್ನು ವಿರೋಧಿ, ಅವರನ್ನು ಒಬ್ಬ ವಂಚನೆ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಹೊರಗಿನವರಿಗೆ ಹೇಳ್ಬೋದು ವಿನಃ ನಮ್ಮ ಕಂಪನಿಯನ್ನು ಆ ರೀತಿ ಬಿಂಬಿಸುವ ಹಾಗಿಲ್ಲ. ದೆನ್ ಇದಕ್ಕೆ ಪ್ರತಿಯಾಗಿರುವಂತಹ ಇನ್ನೊಂದು ಮಹತ್ವಪೂರ್ಣವಾಗಿರುವಂತಹ ಡಾಕ್ಟ್ರಿನ್ ಇದೆ, ಅದನ್ನು ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಯಾವ ಥರ ಡಾಕ್ಟ್ರಿನ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸ್ ಕಂಪನಿ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ಗೆ ಪೂರಕವಾಗಿರ್ತದೆ ಮತ್ತು ಔಟ್ಸೈಡರ್ಸ್ಗೆ ವಿರುದ್ಧವಾಗಿರ್ತದೋ ಹಾಗೆ ಇದು ವಿರುದ್ಧವಾಗಿರುವಂಥದ್ದು, ಅದಕ್ಕೆ ವಿರುದ್ಧವಾಗಿರುವಂಥದ್ದು. ಅಂದರೆ ಇದು ಔಟ್ಸೈಡರ್ಸನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂತಹ ಒಂದು ಡಾಕ್ಟ್ರಿನನ್ನು ನಾವು ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಹಾಗಾದರೆ ಏನು ಇದು ಅನ್ನೋದು ನೋಡೋಣ. ಅಂಡರ್ ದ ಇಂಡಿಯನ್ ಲಾ ರಿಲೇಟಿಂಗ್ ಟು ದ ಕಂಪನೀಸ್, a public company is managed by a board of directors which is entrusted with the responsibility of managing the company in the most efficient and transparent manner. ಯಾವುದೇ ಒಂದು ಕಂಪನಿ ಸುವ್ಯವಸ್ಥಿತವಾಗಿ ನಡಿಬೇಕಾಗಿತ್ತು ಅಂತಂದರೆ ಅದಕ್ಕೆ ಮಹತ್ವದಾಗಿರುವಂತಹದ್ದೇನು ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಅಂತ ಹೇಳ್ತಾ ಇದ್ದೀವಿ. ಸೊ doctrine of indoor management, popularly known as the Torkhan's rule, initially arose from 150 years ago in the context of the doctrine of constructive notice. The rule of the doctrine of indoor management is opposed to the rule of constructive notice. The latter seeks to protect the company against the outsider, while the former seeks to protect the outsiders against the company. ಯಾವ ರೀತಿ ಡಾಕ್ಟ್ರಿನ್ ಆಫ್ ಕನ್ಸ್ಟ್ರಕ್ಟಿವ್ ನೋಟಿಸ್ ಕಂಪನಿ ಒಳಗಿದ್ದವರನ್ನು ಪ್ರೊಟೆಕ್ಟ್ ಮಾಡ್ತದೋ ಆ ಥರ ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಕಂಪನಿಯಿಂದ ಹೊರಗಿರುವಂಥವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ. ಇಟ್ ಈಸ್ ನೋ ಪಾರ್ಟ್ ಆಫ್ ಡ್ಯೂಟಿ ಆಫ್ ಎನಿ ಔಟ್ಸೈಡರ್ ಟು ಸಿ ದ್ಯಾಟ್ ದ ಕಂಪನಿ ಕ್ಯಾರೀಸ್ ಔಟ್ ದ ರಿಕ್ವಿಸಿಟ್ ಇಂಟರ್ನಲ್ ಪ್ರೊಸೀಡಿಂಗ್ಸ್. It is important to note that the rule of constructive notice can be invoked by the company and it does not operate against the company. It operates against the person who has failed to inquire but does not operate in his favor. This is what the doctrine of indoor management. ಇದಕ್ಕೆ ನಾವು ಒಳಾಂಗಣ ನಿರ್ವಹಣೆ ಸಿದ್ಧಾಂತ ಅಂತ ಕರಿತೀವಿ. ತನ್ನ ಕೆಲವೊಂದಿಷ್ಟು ಮಹತ್ವದಾಗಿರ್ತಕ್ಕಂಥ ಅಂಶಗಳನ್ನು ನಾವು ಈ ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ನಿಂದ ಎಕ್ಸೆಪ್ಟ್ ಮಾಡಿದ್ದೀವಿ, ಅಂದರೆ ಹೊರಗಿಟ್ಟಿದ್ದಾರೆ. ಅಂಥದ್ದು ಯಾವುವು ಅನ್ನೋದು ನೋಡೋದಾದರೆ, though the doctrine provides outsiders protection while dealing with registered companies, court did not find it proper to apply the doctrine in following cases and protection was denied. One is knowledge of irregularity, second one is sufficient ground for suspicion, third one is forgery, and fourth one is acts outside apparent authority and non-existence of agency, and another one is acts ultra vires the company. So these are the few things where there is an exception to the doctrine of indoor management.
ಅಂದರೆ ಕಂಪನಿಯೊಂದಿಗೆ ವ್ಯವಹರಿಸುತ್ತಿರುವ ಹೊರಗಿನ ವ್ಯಕ್ತಿಗಳು ಕೆಲವು ಸಂದರ್ಭದಲ್ಲಿ ಪ್ರೊಟೆಕ್ಷನ್ಗೆ ಒಳಪಡುವುದಿಲ್ಲ. ಆ ಸಂದರ್ಭಗಳು ಯಾವುವು ಅನ್ನೋದು ಇಲ್ಲಿ ನೋಡಿದ್ದೀವಿ. ಒಂದು, ಅದರಲ್ಲಿ ನಾಲೆಜ್ ಆಫ್ ಇರ್ರೆಗ್ಯುಲರಿಟಿ, ಅಂದರೆ ಸರಿಯಾದ ಜ್ಞಾನ ಅವರು ಹೊಂದಿರಂಗಿಲ್ಲ, ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡಿರಂಗಿಲ್ಲ. ಆಮೇಲೆ ಸಂಶಯಕ್ಕೆ ಸರಿಯಾದ ವಿವರಣೆ ಇರೋದಿಲ್ಲ, ಫೋರ್ಜರಿ ಆಗಿರ್ತದೆ. ಇಂತಹ ಕೆಲವೊಂದು ಸಂದರ್ಭದಲ್ಲಿ ಎಕ್ಸೆಪ್ಷನ್ ಇದೆ ಈ ಡಾಕ್ಟ್ರಿನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳ್ಬೋದು. ದೆನ್ one important term which is oftenly used in this company law and administration is need for underwriting. That's underwriting. Then what is this underwriting? It is related to underwriting of shares or securities. When a company goes in for an official public offer, it may face certain uncertainty about whether its offer of shares or other securities will be subscribed in full or not. ಕೆಲವೊಂದು ಸಂದರ್ಭದಲ್ಲಿ ಹೆಂಗಾಗ್ತದೆ, ಯಾವುದೋ ಒಂದು ಕಂಪನಿ ಹೊಸವಾಗಿ ಅಥವಾ ಚಾಲ್ತಿಯಲ್ಲಿ ಇರುವಂಥ ಕಂಪನಿನೇ ಷೇರುಗಳನ್ನ ಸಾರ್ವಜನಿಕರಿಗೆ ಇಶ್ಯೂ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವು ಸಂಪೂರ್ಣವಾಗಿ ಸಬ್ಸ್ಕ್ರೈಬ್ ಆಗ್ತಾವೋ ಇಲ್ಲೋ ಅನ್ನುವಂತಹ ಸಂಶಯ ಇರ್ತದೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಬ್ಯಾಂಕ್ಗಳ ಜೊತೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳ ಜೊತೆ ಅಥವಾ ಕೆಲವೊಂದು ಏಜೆನ್ಸಿಗಳ ಜೊತೆ ಒಂದು ಒಪ್ಪಂದ ಮಾಡಿಕೊಳ್ತಾರೆ. ಆ ಒಪ್ಪಂದದ ಅನ್ವಯ ಷೇರುಗಳನ್ನು ಆ ಅಂಡರ್ರೈಟಿಂಗ್ ಏಜೆನ್ಸಿಗೆ ಮೊದಲು ಪ್ರೊವೈಡ್ ಮಾಡೋದು, ಕೊಡೋದು, ಆಮೇಲೆ ಅವ್ರ ಕಡೆಯಿಂದ ಹಣ ಕಲೆಕ್ಟ್ ಮಾಡ್ಕೊಳ್ಳೋದು, ನಂತರ ಆ ಅಂಡರ್ರೈಟಿಂಗ್ ಏಜೆನ್ಸಿಯವರು ಪಬ್ಲಿಕ್ಕಿಗೆ ಅದನ್ನು ಇಶ್ಯೂ ಮಾಡ್ತಾರೆ. ಅದ್ರ ಮೂಲಕ ಅವರು ಆ ಒಂದು ಹಣವನ್ನು ಸಂಗ್ರಹಣೆ ಮಾಡ್ತಾರೆ. ಸೊ ಇಂತಹ ಒಂದು ಏನು ಒಪ್ಪಂದ ಇರ್ತದಲ್ಲ ಅದನ್ನು ಅಂಡರ್ರೈಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಆಸ್ ಪರ್ ಸೆಬಿ ಗೈಡ್ಲೈನ್ಸ್ ಸೆಕ್ಷನ್ 14 ಸಬ್ಸೆಕ್ಷನ್ 4 ಕ್ಲಾಸ್ ಬಿ, it is required that if the company is not able to collect 90% of the offered amount, then it needs to compulsorily return the money to those who have subscribed to the shares, and causing lot of issue expenses go to waste. This uncertainty could be avoided by the help of a specialized group of risk redeemers called underwriters. ಸೊ ಕಡ್ಡಾಯವಾಗಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಕಲೆಕ್ಟ್ ಮಾಡಬೇಕಾಗಿರ್ತದೆ. ಅದು ಆಗಲಿಲ್ಲ ಅಂತಂದರೆ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಬರಲಿಲ್ಲ ಅಂತಂದರೆ ಅವಾಗ ಅದನ್ನು ರಿಟರ್ನ್ ಮಾಡಬೇಕಾಗ್ತದೆ ಬಂದಿರುವಂಥದ್ದನ್ನು. ಸೊ ಅದೆಲ್ಲ ಸಮಸ್ಯೆ ಬೇಡ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಅದನ್ನು ಅಂಡರ್ರೈಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಂತ ನಾವು ಕರಿಬಹುದು. ದೆನ್ ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಇಲ್ಲಿ ನಾವು ನೋಡುವಂಥದ್ದು ಅಂತಂದರೆ ಅಂಡರ್ರೈಟಿಂಗ್ ಕಮಿಷನ್ ಅನ್ನುವಂಥದ್ದು. ಸೊ ವಾಟ್ ಈಸ್ ದಿಸ್ ಕಮಿಷನ್? ಪೇಮೆಂಟ್ ಆಫ್ ಕಮಿಷನ್ ಮಸ್ಟ್ ಬಿ ಅಥರೈಸ್ಡ್ ಬೈ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಆ್ಯಕ್ಚುಲಿ ಈ ಅಂಡರ್ರೈಟಿಂಗ್ ಕಮಿಷನ್ ಅಂತಂದರೆ ನಾವೇನಲ್ಲಿ ಷೇರುಗಳನ್ನ ಇಶ್ಯೂ ಮಾಡೋ ಸಲುವಾಗಿ ಒಂದು ಏಜೆನ್ಸಿ ಜೊತೆಗೆ ಒಪ್ಪಂದ ಮಾಡ್ಕೊಂಡಿರ್ತೀವಲ್ಲ, ಆ ಏಜೆನ್ಸಿಗೆ ನೀಡತಕ್ಕಂಥ ಕಮಿಷನ್ ಅದನ್ನೇ ನಾವು ಇಲ್ಲಿ ಅಂಡರ್ರೈಟಿಂಗ್ ಕಮಿಷನ್ ಅಂತ ಕರಿತೀವಿ. ಬಟ್ ಈ ಅಂಡರ್ರೈಟಿಂಗ್ ಕಮಿಷನ್ ನಾವು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ದೊಳಗೆ ಅಥರೈಸ್ ಮಾಡ್ಕೊಂಡಿರಬೇಕು, ಅವಾಗ ಮಾತ್ರ ಪೇ ಮಾಡಕ್ಕೆ ಬರ್ತದೆ. ಕಮಿಷನ್ ಟು ಬಿ ಪೇಡ್ ಓನ್ಲಿ ಆನ್ ಸೇಲ್ಸ್ ಇಶ್ಯೂ ಟು ಪಬ್ಲಿಕ್. ಪೇಮೆಂಟ್ ಆಫ್ ಕಮಿಷನ್ ಮಸ್ಟ್ ಬಿ ಸ್ಟ್ರಿಕ್ಟ್ಲಿ ಬೈ ವೇ ಆಫ್ ಮನಿ. And most important is, rate must not exceed 5% of the price of the shares and 2.5% of the price of debentures. Commission rate ಇದಕ್ಕಿಂತ ಹೆಚ್ಚಾಗೋ ಹಾಗಿಲ್ಲ. Amount paid or agreed to be paid must be disclosed in the prospectus clearly. Copy of contract for payment of commission must be delivered to the registrar along with the prospectus. So ಈ ಕಮಿಷನ್ ಬಗ್ಗೆ ಇರ್ತಕ್ಕಂತಹ ಒಂದು ಕಾಪಿಯನ್ನು ರಿಜಿಸ್ಟರ್ ಆಫ್ ಕಂಪ್ನಿಗೆ ನಾವು ಇದನ್ನು ಒದಗಿಸಬೇಕಾಗ್ತದೆ ಪ್ರಾಸ್ಪೆಕ್ಟಸ್ ಮೂಲಕ. Then one more important thing here is listing of securities. Listing of securities is nothing but the shares are to be registered in a particular stock exchange. Listing refers to the admission of security of a public limited company on a recognized stock exchange for trading. ವ್ಯಾಪಾರ ಮಾಡೋ ಸಲುವಾಗಿನೇ ಒಂದು ರಿಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಶೇರ್ಸ್ಗಳನ್ನ ಅಡ್ಮಿಷನ್ ಮಾಡುವಂಥದ್ದನ್ನು ಲಿಸ್ಟಿಂಗ್ ಅಂತ ಕರಿತೀವಿ. A company is desirous of listing its securities on the exchange shall be required to file an application in a prescribed form to the exchange before issuing prospectus or offer for sale by the company. The company shall be responsible to follow all the requirements specified in the Companies Act and the listing norms issued by SEBI. ಕಂಪನಿಯ ಷೇರುಗಳನ್ನು ಮುಕ್ತ ಹಾಗೂ ಪಾರದರ್ಶಕವಾಗಿ ವ್ಯವಹರಿಸುವ ಕಾರಣಕ್ಕಾಗಿಯೇ ಈ ರೀತಿಯಾಗಿರ್ತಕ್ಕಂತಹ ಷೇರುಗಳನ್ನು, ಅಂದರೆ ಕಂಪನಿ ತನ್ನ ಷೇರುಗಳನ್ನ ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ನೋಂದಾಯಿಸ್ಕೊಂಡಿರ್ತದೆ, ಅದನ್ನು ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಸೊ ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಡಿಸ್ಕಸ್ ಅಬೌಟ್ ಯೂನಿಟ್ 2. ಥ್ಯಾಂಕ್ ಯು.